ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ICICI ಬ್ಯಾಂಕ್ಗೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ. ಲೇಟೆಸ್ಟಾಗಿ ಇವಾಗ ತಾನೇ ಬಂದಿದೆ, ಹಾಗೂ ಗುಡ್ ನ್ಯೂಸ್ ಅಂತ ಕೂಡ ಕನ್ಸಿಡರ್ ಮಾಡ್ಬೋದು. ಬನ್ನಿ ಅದೇನಂತ ನೋಡೋಣ. ಹಾಗೆ ICICI ಬ್ಯಾಂಕ್ನ ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್ ಟಾರ್ಗೆಟ್ಸ್ ಏನಿರ್ಬೋದು ಅವನ್ನೆಲ್ಲ ಅನಲೈಸ್ ಮಾಡೋಣ. ಬನ್ನಿ, ಹಾಗೆ ಅದರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಕೂಡ ನೋಡೋಣ. ನೋಡಿ, ICICI ಬ್ಯಾಂಕ್ ಸರ್ಪಾಸಸ್ UBS ಟು ಬಿಕಮ್ 18th ಲಾರ್ಜೆಸ್ಟ್ ಬ್ಯಾಂಕ್ ಗ್ಲೋಬಲಿ. ನೋಡಿ, ಜಗತ್ತಿನ 18ನೇ ದೊಡ್ಡ ಬ್ಯಾಂಕ್ ಆಗಿ ICICI ಬ್ಯಾಂಕ್ ಹೊರಹೊಮ್ಮಿದೆ. ಲೇಟೆಸ್ಟ್ ನ್ಯೂಸು, ಇವತ್ತಿನ ಲೇಟೆಸ್ಟ್ ನ್ಯೂಸ್ ಇದು. UBS ಬ್ಯಾಂಕ್ ಆನ್ ದ 19th ಪೊಸಿಷನ್. ನೋಡಿ, UBS ಬ್ಯಾಂಕ್ 18th ಪೊಸಿಷನಲ್ಲಿತ್ತು, ಅದನ್ನು ಹಿಂದಿಕ್ಕಿ ICICI ಬ್ಯಾಂಕ್ ಮುಂದೆ 18ನೇ ಪೊಸಿಷನ್ನ ಅಕ್ವೈರ್ ಮಾಡಿಕೊಂಡಿದೆ. UBS Bank on the 19th position currently has a market capitalization of 98.12 billion. UBS Bank 98.12 ಬಿಲಿಯನ್ ಇದೆ. ಹಾಗೆ ICICI ಬ್ಯಾಂಕ್ ಇದಕ್ಕಿಂತ ಜಾಸ್ತಿ ಕ್ಯಾಪಿಟಲೈಸೇಷನ್ ಆಗಿರೋದ್ರಿಂದ ಅದನ್ನು ಹಿಂದಿಕ್ಕಿದೆ ಸ್ನೇಹಿತರೆ. ICICI Bank surpassed UBS to become the 18th largest bank in terms of market capitalization globally on June 25. ಇವತ್ತಿನ ದಿನನೇ ICICI Bank currently has a market capitalization of $98.9 billion. $98.9 billion ಅಂತ ಹೇಳ್ತಾ ಇದ್ದಾರೆ. UBS on the 19th position currently has a market capitalization of $98.12 billion. JP Morgan Chase tops of the chart with a market capitalization of $571.11 billion. It is followed by Bank of America. ಬ್ಯಾಂಕ್ ಆಫ್ ಅಮೇರಿಕಾಗೆ ಸಂಬಂಧಪಟ್ಟಂತೆ ಅದನ್ನು ಹೇಳಿದ್ದಾರೆ. ಹಾಗೆ ಬೇಕಾಗಿರೋದೇನು ICICI ಬ್ಯಾಂಕ್ ಸಂಬಂಧಪಟ್ಟಂಥ ನ್ಯೂಸು. ಅದೇನೆಂದರೆ UBS ಬ್ಯಾಂಕನ್ನು ಹಿಂದಿಕ್ಕಿ ICICI ಬ್ಯಾಂಕ್ ಕ್ಯಾಪಿಟಲೈಸೇಷನ್ ಜಾಸ್ತಿ ಆಗಿದೆ ಗ್ಲೋಬಲಿ. ಹೀಗಾಗಿ ಗ್ಲೋಬಲಿ 18ನೇ ಪೊಸಿಷನ್ನ ಅಕ್ವೈರ್ ಮಾಡಿಕೊಂಡಿದೆ. UBS ಅಂದ್ರೇನು, UBS ಬ್ಯಾಂಕ್ ಅಂದ್ರೇನು ಅಂತ ನಿಮಗೆ ಪ್ರಶ್ನೆ ಇರ್ಬೋದು. UBS ಬ್ಯಾಂಕ್ ಅಂದರೆ ಯೂನಿಯನ್ ಬ್ಯಾಂಕ್ ಆಫ್ ಸ್ವಿಟ್ಜರ್ಲ್ಯಾಂಡ್ನ ಒಂದು ಬ್ಯಾಂಕ್ ಇದು UBS. ಅದನ್ನು ಹಿಂದಿಕ್ಕಿ ಈಗ ICICI ಬ್ಯಾಂಕ್ 18ನೇ ಪೊಸಿಷನಲ್ಲಿದೆ ಸ್ನೇಹಿತರೆ. ನೋಡಿ, ICICI ಬ್ಯಾಂಕ್ ಒನ್ ಆಫ್ ದ 18th ಲಾರ್ಜೆಸ್ಟ್ ಬ್ಯಾಂಕ್ ಇನ್ ದ ವರ್ಲ್ಡ್. ಗ್ಲೋಬಲಿ 18ನೇ ಪೊಸಿಷನ್ನ ಅಕ್ವೈರ್ ಮಾಡಿಕೊಂಡಿದೆ. ಗುಡ್ ನ್ಯೂಸ್ ಫಾರ್ ICICI ಬ್ಯಾಂಕ್ ಅಂತ ಕನ್ಸಿಡರ್ ಮಾಡ್ಬೋದು. ನಾಳೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ಗೊತ್ತಿಲ್ಲ. ಮೋಸ್ಟ್ ಪ್ರಾಬಲಿ ಪಾಸಿಟಿವ್ ರಿಯಾಕ್ಟ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ. ಹಾಗೆ ಚಾರ್ಟ್ ನೋಡೋಣ ಬನ್ನಿ ಹೇಗಿದೆ ಅಂತೇಳಿ ಇದರದ್ದು. ಡೈಲಿ ಚಾರ್ಟ್ ಇದು ICICI ಬ್ಯಾಂಕ್ದು ಡೈಲಿ ಚಾರ್ಟ್ ಇದು. ಹೇಗೆ ಮೂವ್ ಆಗಿದೆ ನೋಡಿ, ಡೈಲಿ ಚಾರ್ಟ್ ಇದು ಹೇಗೆ ಮೂವ್ ಆಗ್ತಾ ಬಂದಿದೆ ನೋಡಿ. ಈ ಟ್ರೆಂಡ್ ಲೈನನ್ನು ಯಾವುದೇ ಕಾರಣಕ್ಕೂ ಬ್ರೇಕ್ ಮಾಡದೆ ಕಂಟಿನ್ಯೂಸ್ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಿದೆ ನೋಡಿ. ಡೈಲಿ ಚಾರ್ಟ್ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಇದೆ. ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇತ್ತು, ಕ್ಲಿಯರ್ ಕಟ್ ರೆಸಿಸ್ಟೆನ್ಸು. ಆಲ್ಮೋಸ್ಟ್ ಆಲ್ ಎಷ್ಟು 1156.70 ಒಂದು ರೆಸಿಸ್ಟೆನ್ಸ್ ಇತ್ತು. ಅದನ್ನು ಬ್ರೇಕ್ ಮಾಡಿಬಿಟ್ಟು ಇವತ್ತು ಹ್ಯೂಜ್ ಬುಲ್ಲಿಶ್ ಕ್ಯಾಂಡಲ್ ನಿಮ್ಗೆ ಕಾಣ್ತಾ ಇದೆ, ಫಾರ್ಮ್ ಆಗಿದೆ. ಅದರ ಮೇಲ್ಗಡೆ ಸಸ್ಟೇನ್ ಆಗೋದು ಅಷ್ಟೇ ಅಲ್ಲ, 1200 ಒಂದು ದೊಡ್ಡ ಒಂದು ಹರ್ಡಲ್ ಆಗಿತ್ತು, ರೆಸಿಸ್ಟೆನ್ಸ್ ಇತ್ತು. ಅದರ ಮೇಲ್ಗಡೆ ಟ್ರೇಡ್ ಆಗಿಬಿಟ್ಟು ಮತ್ತು 1204 ಕ್ಲೋಸ್ ಆಗಿದೆ. ಬಟ್ ಕರೆಕ್ಷನ್ ಆಗಿಬಿಟ್ಟು 1197.95 ಕ್ಲೋಸ್ ಆಗಿದೆ. ಈಗ ಡೈಲಿ ಚಾರ್ಟ್ನಲ್ಲೂ ಒಂದು ಓಕೆ ಚೆನ್ನಾಗಿ ಫಾರ್ಮ್ ಆಗ್ತಾ ಇದೆ ಅಂತ ಹೇಳ್ಬೋದು. ಇನ್ನು ವೀಕ್ಲಿ ಚಾರ್ಟ್ ನೋಡಿದರೆ, ವೀಕ್ಲಿ ಚಾರ್ಟ್ ನೋಡಿ, ಇದು ಕೂಡ ವೀಕ್ಲಿ ಚಾರ್ಟ್ ಎಷ್ಟು ಚೆನ್ನಾಗಿ ಟ್ರೆಂಡ್ ಲೈನನ್ನು ಇದನ್ನು ಮಾಡಿದೆ, ರೆಸ್ಪೆಕ್ಟ್ ಕೊಟ್ಟಿದೆ ನೋಡಿ. ಇಲ್ಲೊಂದು ರೆಸಿಸ್ಟೆನ್ಸ್ ಇತ್ತು, ಕ್ಲಿಯರ್ ಕಟ್ಟು.
ವೀಕ್ಲಿಯಲ್ಲಿ ಕೂಡ ಅದ್ರ ಮೇಲ್ಗಡೆ ಸಸ್ಟೇನ್ ಆಗಿದೆ ನೋಡಿ. ಒಂದು ವೈಟ್ ಮಾರುಬಜು ಕ್ಯಾಂಡಲ್, ಮಾರುಬಜು ವೈಟ್ ಸೋಲ್ಜರ್. ನೆಕ್ಸ್ಟ್ ವೀಕ್ ಕೂಡ ಈ ಥರ ಒಂದು 3 ವೈಟ್ ಸೋಲ್ಜರ್ಸ್ ಅಂತಾರೆ ಬುಲ್ಲಿಶ್ ಮೂಮೆಂಟಮ್ನಲ್ಲಿ. ಆ ಥರ ವೀಕ್ಲಿ ನಾನು ಹೇಳ್ತಾ ಇರೋದು. ವೀಕ್ಲಿ ಈ ವಾರ ಇದು, ನಾಳೆ ಇನ್ನೂ ಒಂದು 2-5% ಮೂವ್ ಆತಂದರೆ ಈ ಥರ ಬರುತ್ತೆ. ನೆಕ್ಸ್ಟ್ ವೀಕ್ ಕೂಡ ಇದು ಒಂದು ಬುಲ್ಲಿಶ್ ಮೂಮೆಂಟಮ್. ಈ ಥರ ಆಯ್ತಂದರೆ ಮೋಸ್ಟ್ ಪ್ರಾಬಬ್ಲಿ ಇದ್ರದ್ದು 1250, 1270ವರೆಗೆ ಹೋದರೂ ಹೋಗ್ಬೋದು ನೆಕ್ಸ್ಟ್ ವೀಕ್ನಲ್ಲಿ. ಇದು ಒಂದು ಕೇವಲ ಅಸ್ಯೂಮ್ಷನ್, ಯಾವುದೇ ಗ್ಯಾರಂಟಿ ಇಲ್ಲ. ಚಾರ್ಟ್ ಪ್ರಕಾರ ನನಗೆ ಹಂಗೆ ಅನ್ನಿಸ್ತಾ ಇದೆ. ವೆರಿ ಬುಲ್ಲಿಶ್ ಮೂಮೆಂಟಮ್ ಅಂತೂ ಸ್ಟಾರ್ಟ್ ಆಗಿದೆ ಐ.ಸಿ.ಐ.ಸಿ.ಐ ಬ್ಯಾಂಕ್ನಲ್ಲಿ. ಯಾವ ಥರ HDFC ಬ್ಯಾಂಕ್ನಲ್ಲಿತ್ತು ಅದೇ ಥರ ICICI ಬ್ಯಾಂಕ್ನಲ್ಲೂ ಫಾರ್ಮ್ ಆಗ್ತಾ ಇದೆ. ಐ ಹೋಪ್ FIIಸು ಯಾರು ಪುಟ್ ಸೆಲ್ಲರ್ಸು ಯಾವ ರೀತಿ ಆ್ಯಕ್ಟ್ ಮಾಡ್ತಾರೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಮತ್ತು HDFC ಬ್ಯಾಂಕನ್ನು ಸ್ವಲ್ಪ ಸಪೋರ್ಟ್ ಮಾಡಿದರೆ ಡೆಫಿನೆಟ್ಲಿ ಇದು ಮೂವ್ ಸ್ಟಾರ್ಟ್ ಆಗುತ್ತೆ ರ್ಯಾಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು 2.5% ಅಪ್ಸೈಡ್ ಜಂಪ್ ಆಗಿಬಿಟ್ಟು 1197ರಲ್ಲಿ ಕ್ಲೋಸ್ ಆಗಿದೆ. ಇದರ ಒಂದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡ್ಬಿಡೋಣ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನು, ಓಕೆ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡೋಣ ಇವಾಗ ಪ್ರೆಸೆಂಟು ಎಷ್ಟಿದೆ ಅಂಥೇಳಿ. ಓಕೆ, ನೋಡಿಬಿಡೋಣ. ಯಾಕಂದರೆ ಅದಕ್ಕೋಸ್ಕರನೇ ಏನಾಗಿದೆ, ಒಂದು ಗ್ಲೋಬಲಿ 18th ಪೊಸಿಷನ್ ಅಕ್ವೈರ್ ಮಾಡ್ಕೊಂಡಿದೆ. 52 ವೀಕ್ 1206 ಇವತ್ತೇ ಆಗಿದ್ದು. ಸೊ ನಾಳೆ ಡೆಫಿನೆಟ್ಲಿ ಇದನ್ನು ಕ್ರಾಸ್ ಮಾಡುತ್ತೆ. ಮತ್ತು ಲೋ 899 ಇದೆ. ಲಾರ್ಜ್ ಕ್ಯಾಪ್ ಪ್ರೈವೇಟ್ ಬ್ಯಾಂಕಿಂಗ್ ಮಾರ್ಕೆಟ್ ಕ್ಯಾಪಿಟಲ್ ಇವಾಗ ಅಪ್ಡೇಟ್ ಆಗಿಲ್ಲ ಅದು ಇನ್ನೂ, ಆದರೂ ಕೂಡ 8,23,410 ಕೋಟಿ ಇದೆ. 1 ಇಯರ್ ರಿಟರ್ನ್ 29% ಕೊಟ್ಟಿದೆ ಸ್ನೇಹಿತರೆ. ಇನ್ನು 4 ಔಟ್ ಆಫ್ 5 ವೆರಿ ಪಾಸಿಟಿವ್, 2 ಔಟ್ ಆಫ್ 5 ಎಕ್ಸ್ಪೆನ್ಸಿವ್, 5 ಔಟ್ ಆಫ್ 5 ಎಕ್ಸಲೆಂಟ್ ಅಂತ ಹೇಳ್ತಿದ್ದಾರೆ. ಪಿ ರೇಷಿಯೋ ಇಸ್ ವೆರಿ ಗುಡ್, 20.68 ಇದೆ. ROE ಲೇಟೆಸ್ಟ್ 17.25 ಇದೆ. ಡಿವಿಡೆಂಡ್ 0.666. 44.77 FIIs, 29.73 ಮ್ಯೂಚುವಲ್ ಫಂಡ್ಸ್. ಹ್ಯೂಜ್ ಮ್ಯೂಚುವಲ್ ಫಂಡ್ಸ್ ಆರ್ ಇನ್ವಾಲ್ವಿಂಗ್. 11.88 ಇನ್ಶೂರೆನ್ಸ್. ನೋಡಿ, ಇನ್ಶೂರೆನ್ಸ್ದವರು ತುಂಬ ಚೆನ್ನಾಗಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. 9.6 ನಾನ್ ಇನ್ಸ್ಟಿಟ್ಯೂಷನ್. ಒನ್ ಆಫ್ ದ ಬೆಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಆಫ್ ICICI ಬ್ಯಾಂಕ್ ಅಂತ ಹೇಳ್ಬೋದು. ಇದನ್ನು ನಿಮ್ಮ ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡಿರಿ. ನಾಳೆ ಹೇಗೆ ಮೂವ್ ಆಗುತ್ತೆ ನೋಡೋಣ ಸ್ನೇಹಿತರೆ. ಐ ಹೋಪ್ ಈ ಒಂದು ಚಿಕ್ಕ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮತ್ತೇನೇ ಆಗ್ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.